4ನೇ ಕಂತಿನ ಹಣ ಬಂದಾಯ್ತಾ? ಇವಾಗ 5ನೇ ಕಂತಿನ ಹಣಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಇನ್ನು ಕೆಲವೇ ದಿನಗಳಲ್ಲಿ 5ನೇ ಕಂತಿನ ಹಣ ನಿಮ್ಮ ಖಾತೆಗೂ ಕೂಡ ಬರುತ್ತೆ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟು ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಇವಾಗ 5ನೇ ಕಂತಿನ ಹಣದ್ರ ಬಗ್ಗೆ ಹೇಳಕ್ಕೆ ಹೊಂಟೋದ್ರೆ ಡೈರೆಕ್ಟಾಗಿ ನೀವೆಲ್ಲರೂ ಕೂಡ 4ನೇ ಕಂತಿನ ಹಣ ನಮಗೆ ಇನ್ನೂ ಬಂದೇ ಇಲ್ಲ, ಅದ್ರ ಬಗ್ಗೆ ಹೇಳಿ ಫಸ್ಟು ಅಂತ ಕೇಳ್ಬಿಡ್ತೀರ. ಯಾಕೆ ಅಂದರೆ 4ನೇ ಕಂತಿನ ಹಣ ಏನಾಗಿದೆ ಅಂದರೆ ಜನವರಿ 3ನೇ ತಾರೀಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅವತ್ತು ಸಾಕಷ್ಟು ಜನಕ್ಕೆ ಬಂದಿದೆ. ಕರ್ನಾಟಕದಲ್ಲಿ 20-30% ಜನರಿಗೆ ಒಂದೇ ದಿನ ಹೈಯೆಸ್ಟ್ ನಂಬರ್ ಆಫ್ ರೆಕಾರ್ಡಲ್ಲಿ 3ನೇ ತಾರೀಕು ಹಣ ಹೋಗಿರೋದು. ಎಲ್ಲರ ಖಾತೆಗಳಿಗೂ ಕೂಡ ಸ್ವಲ್ಪ ಡಿಲೇ ಆಗಿದ್ರು ಕೂಡ ಫಾಸ್ಟಾಗಿ ಒಂದೇ ದಿನದಲ್ಲಿ ಜಾಸ್ತಿ ಜನ ಖಾತೆಗೆ ಹೋಗಿದೆ. ಮತ್ತು ನಿಮ್ಗೇನಾದರೂ ಇನ್ ಕೇಸ್ 3ನೇ ತಾರೀಕು ಆದಮೇಲೆ ಏನಾದರೂ ಹಣ ಬಂದಿಲ್ಲ ಅಂದರೆ ಇವಾಗ 4ನೇ ತಾರೀಕು, 5ನೇ ತಾರೀಕು ಅಥವಾ 6ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ಲ ನಿಮ್ಮೆಲ್ಲರ ಖಾತೆಗೂ ಕೂಡ ಬರುತ್ತೆ. ವೆಯ್ಟ್ ಮಾಡಿ. ಯಾವುದೇ ಥರದ ತೊಂದರೆ ಬೇಡ, ಯಾವುದೇ ಥರದ ನೀವು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಮಾಧಾನದಿಂದ ವೆಯ್ಟ್ ಮಾಡಬೇಕಾಗತ್ತೆ. ಮತ್ತು ಇವಾಗ ಯಾರಿಗಾರಿಗೆ 4ನೇ ಕಂತಿನ ಹಣ ಆಗಲೇ ಬಂದಿದೆ, 5ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಇಲ್ಲಿ 5ನೇ ಕಂತಿನ ಹಣ ಅಂದರೆ ಅದು ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ ತಿಂಗಳದು ಹಣ ಬರಬೇಕಾಗಿದೆ. ಅಂದರೆ ಡಿಸೆಂಬರ್ ತಿಂಗಳದ್ದು ಬಂದ್ಬಿಟ್ಟು ಜನವರಿ ಬರುತ್ತೆ. ಜನವರಿಗೆ ಬರಬೇಕಾಗಿರೋಂಥ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಫೆಬ್ರವರಿಗೆ ಬರುತ್ತೆ. ಇಲ್ಲಿ ನಿಮಗೆ ಕರೆಕ್ಟಾಗಿ ನೆನಪಿರಲಿ, ಗೃಹಲಕ್ಷ್ಮಿ ಯೋಜನೆಗೆ ಒಂದು 5 ಕಂತಿನ ಹಣವರೆಗೂ ಕೂಡ ಯಾವುದೇ ಥರದ ತೊಂದರೆ ಇಲ್ಲ, ಆರಾಮಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಯಾಕೆ ಅಂದರೆ ಬಜೆಟಲ್ಲಿ ಅಷ್ಟು ಅಮೌಂಟ್ ಆಗಲಿ ಎತ್ತಿಟ್ಟಿದ್ರೆ ಆ ಅಮೌಂಟು ಅಲ್ಲಿ ನೀವು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ರಿಲೀಸ್ ಮಾಡಿದರೆ ಅದರಿಂದ ನಿಮಗೆ 5ನೇ ಕಂತಿನ ಹಣಕ್ಕೆ ಜಾಸ್ತಿ ಸಮಸ್ಯೆ ಆಗೋಲ್ಲ, ನಿಮಗೆ ಆರಾಮಾಗಿ ಬರುತ್ತೆ. ಆದರೆ ಇಲ್ಲಿ 6ನೇ ಕಂತಿನ ಹಣ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಫಾಸ್ಟ್ ಆಗಾದರೂ ಕೂಡ ಬರ್ಬೋದು, ಸ್ಲೋ ಆಗಾದರೂ ಕೂಡ ಬರ್ಬೋದು, ಅಥವಾ ಬರೋದು ಸ್ವಲ್ಪ ಡಿಲೇ ಆಗ್ಬೋದು. ಯಾಕೆ ಅಂದರೆ ಇಲ್ಲಿ ಸರ್ಕಾರದವ್ರು ಬಂದ್ಬಿಟ್ಟು 5 ಕಂತಿಗೂ ಕೂಡ ಎಷ್ಟಾಗುತ್ತೆ ಅಷ್ಟು ಹಣನ ಒಂದೇ ಸಲ ರಿಲೀಸ್ ಮಾಡಿಬಿಟ್ರು. ಅದರಿಂದ ಯಾವುದೇ ಥರದ ತೊಂದರೆ ಇಲ್ಲ. 5ನೇ ಕಂತಿನ ಹಣಕ್ಕೆ ನೀವು ಆರಾಮಾಗಿರ್ಬೋದು, ತಲೆನ ಕೆಡ್ಸ್ಕೊಳ್ಳೋಂಗಿಲ್ಲ. ಆದರೆ 6ನೇ ಕಂತಿನ ಹಣ ಅದು ಸರ್ಕಾರದವರು ಬಜೆಟ್ ಅವ್ರ ಹತ್ರ ಹಣ ಇರಬೇಕು. ಆ ಒಂದು ಹಣ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರಬೇಕು, ಆಮೇಲೆ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇಲ್ಲಿ 5ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಆಗಲೇ ಸಾಕಷ್ಟು ಜನ ಕೇಳ್ತೀರಿ. ಯಾಕಂದರೆ 4ನೇ ಕಂತಿನ ಹಣ ಬಂದಾಯಿತು, ಇವಾಗ 5ನೇ ಕಂತಿನ ಹಣ ಬೇಕು, ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ನೀವು ಯಾರು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ, ಮತ್ತು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಡಿಸೆಂಬರ್ ಕೊನೆ ಆದರೂ ಕೂಡ ನಿಮಗೆ 4ನೇ ಕಂತಿನ ಹಣ ನೀವು ಯಾರು ಕೂಡ ರಿಸೀವೇ ಮಾಡ್ಕೊಂಡಿರಲಿಲ್ಲ, ಇವಾಗ ಬಂದಿದೆ ನಿಮಗೆಲ್ಲರಿಗೂ ಕೂಡ. ಆದರೆ 5ನೇ ಕಂತಿನ ಹಣ ಆ ರೀತಿ ಆಗಲ್ವಂತೆ. ನಿಮಗೆ 10ನೇ ತಾರೀಕಿಂದನೇ 5ನೇ ಕಂತಿನ ಹಣನೂ ಕೂಡ ಬರೋಕ್ಕೆ ಶುರು ಆಗುತ್ತೆ. ಮತ್ತು ನಿಮಗೆ ರಿಲೀಸ್ ಆದಮೇಲೆ ಕೂಡ ಅಪ್ಡೇಟ್ನ ಕೊಡ್ತೀನಿ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋನ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಶೇರ್ ಮಾಡಿ. ಧನ್ಯವಾದಗಳು.